ನಮಸ್ಕಾರ ಎಲ್ರಿಗೂ ವಿದ್ಯಾ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಲ್ತ್ ವೈಸು ಪಕ್ಕ ಹಾಗೆ ಟೇಸ್ಟ್ ವೈಸು ಪಕ್ಕ ಆಗಿರುವಂಥ ಕರ್ನಾಟಕದ ಸ್ಪೆಷಲ್ ಬಿಸಿಬೇಳೆಬಾತನ್ನ ಮಾಡ್ತಾಯಿದ್ದೀನಿ. ಹೇಗೆ ಇದು ಆರೋಗ್ಯಕರವಾಗಿರುತ್ತೆ ಅಂತ ಅದನ್ನು ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಗಂಟೆನ ಬಡಿ, ಅದನ್ನು ಮರಿಬೇಡಿ. ಗಂಟೆನ ಬಡ್ದಿಲ್ಲ ಅಂದರೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪೋದಿಲ್ಲ. ಈಗ ಬಿಸಿಬೇಳೆಬಾತ್ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಮೊದಲಿಗೆ ಮೇನಾಗಿ ನಾನಿಲ್ಲಿ ಬಳಸ್ಕೊಂಡಿರೋವಂಥ ಮಿಶ್ರಣದ ಸಿರಿಧಾನ್ಯಗಳು, ಇದೇ ಹೆಲ್ದಿಯಾಗಿ ಕೊಡುವಂಥ ಬಿಸಿಬೇಳೆಬಾತ್ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಯಾವ್ಯಾವ ಸಿರಿಧಾನ್ಯಗಳನ್ನ ನಾನು ಉಪಯೋಗಿಸಿದ್ದೀನಿ ಅಂತ ಅನ್ನೋದಾದರೆ ಸಾಮೆ, ಅರ್ಕ, ಊದಲು, ನವಣೆ, ಇವು 4 ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಮಿಲ್ಲೆಟ್ನು ಮಿಕ್ಸ್ ಮಾಡಿಬಿಟ್ಟು ಬಿಸಿಬೇಳೆಬಾತ್ ಮಾಡೋದ್ರಿಂದ ಕಂಡುಹಿಡಿಯೋದಕ್ಕೆ ಸಾಧ್ಯ ಇರೋದಿಲ್ಲ. ಮಿಲ್ಲೆಟ್ ಹಾಕ್ಬಿಟ್ಟು ಬಿಸಿಬೇಳೆಬಾತ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಈಗ ಬೇಕಾಗಿರೋಂಥ ತಯಾರಿಗಳನ್ನ ನಾವು ರೆಡಿ ಮಾಡೋಣ. ತಯಾರಿ ಏನಂದರೆ, ಈ ಮಿಲ್ಲೆಟ್ನ ಒಂದು 10-15 ನಿಮಿಷ ನೆನೆಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ನೀರನ್ನು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. ಹಾಗೆ ಇಲ್ಲಿ ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಮಿಲ್ಲೆಟ್ ಎರಡೂ ಒಂದೇ ಪ್ರಮಾಣದಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ನೀವು ಒಂದು 1/4 ಭಾಗದಷ್ಟು ಬೇಳೆನ ಕಮ್ಮಿ ಮಾಡ್ಕೊಳ್ಬೋದು. ಅಂದರೆ 1 ಲೋಟದಷ್ಟು ಮಿಲ್ಲೆಟ್ಟು ಮತ್ತು 1 ಲೋಟದಷ್ಟು ಬೇಳೆ ಈ ರೀತಿ ತೊಗೊಳ್ಳಿ. ಹಾಗೆ ಇಲ್ಲಿ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಳ್ತಾ ಇದ್ದೀನಿ. ಇವು 3 ನೆನೆಯಕ್ಕೆ ಇಟ್ಟಿದ್ದಾದಮೇಲೆ ನಾನು ಬೇರೆ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸ್ತೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕಾಗುತ್ತೆ ಅನ್ನೋದಾದರೆ, ಮೇನಾಗಿ ಬಿಸಿಬೇಳೆಬಾತ್ ಪೌಡರು, ಇದು ಮನೆಯಲ್ಲೇ ಮಾಡಿರೋಂಥ ಪೌಡರ್. ನಿಮ್ಮ ಹತ್ರ ಮನೆಯಲ್ಲಿ ಮಾಡಿರೋಂಥ ಬಿಸಿಬೇಳೆಬಾತ್ ಪೌಡರ್ ಇಲ್ಲ ಅಂತಂದರೆ ಅಂಗಡಿನಲ್ಲಿ ಸಹ ತೊಗೊಂಡು ನೀವು ಯೂಸ್ ಮಾಡ್ಬೋದು. ಈಗ ಇಲ್ಲಿ ಹಿಂಗೆ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಹಿಂಗೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ತೊಗೊಂಡಿದ್ದೀನಿ, ಸಾಂಬಾರು ಈರುಳ್ಳಿ. ಬೀನ್ಸು 1/4 ಕಪ್ಪಷ್ಟು, ನವಿಲುಕೋಸು 1/4 ಕಪ್ಪಷ್ಟು, ಕ್ಯಾರೆಟು 1/4 ಕಪ್ಪಷ್ಟು. ಕಪ್ಪಿನ ಅಳತೆ ಇದು ಚಿಕ್ಕದು, ಅದಕ್ಕೆ 1/4 ಕಪ್ಪಷ್ಟು ಅಂತ ಸ್ಪೆಸಿಫೈ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು 7ರಿಂದ 8, ಗೋಡಂಬಿ ಒಂದು 6ರಿಂದ 7, ಬೆಲ್ಲ ಸಣ್ಣ ನೆಲ್ಲಿಕಾಯಿ ಗಾತ್ರದ ಸೈಜಿನಷ್ಟು, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 3, ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ತುಪ್ಪ ಒಗ್ಗರಣೆ ಮಾಡೋದಕ್ಕೆ, ಕಡಲೆಕಾಯಿ ಬೀಜನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಮತ್ತು ಉಪ್ಪು. ಈಗ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಂಡಿದ್ದಾಯ್ತಲ್ಲ. ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿದ್ದಂಥ ಬೇಳೆ ಮತ್ತು ಮಿಲ್ಲೆಟ್ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಾಂಬಾರು ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೆನೆಸಿಟ್ಕೊಂಡಿದ್ದಂಥ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ರಾತ್ರಿನೇ ನೆನೆ ಇಟ್ಬಿಟ್ಟು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಬೇಕಾದ್ರೆ ಹಾಕ್ಕೊಳ್ಳಿ. ಟೊಮೆಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮುಳುಗೋ ಅಷ್ಟಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಇದನ್ನ ಕ್ಲೋಸ್ ಮಾಡಿಬಿಟ್ಟು 3 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ಕೂಗ್ತಾ ಇರಬೇಕಾದ್ರೇ ನಾನು ತರಕಾರಿಗಳನ್ನೆಲ್ಲ ಒಂದು ಕಡೆಯಲ್ಲಿ ಬೇಯೋದಕ್ಕೆ ಇಟ್ಕೊಳ್ತೀನಿ. ತೊಗೊಂಡಿರೋಂಥ ಅಷ್ಟು ತರಕಾರಿನ ಹಾಕ್ಕೊಳ್ತೀನಿ. ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನಾನು, ನವಿಲುಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು, ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ತರಕಾರಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇದಿಷ್ಟನ್ನು ಸೇರಿಸಿದಾದ್ಮೇಲೆ ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಸೊ ತರಕಾರಿ ಎಲ್ಲನೂ ಬೇಯ್ತಾ ಇರೋ ಸಮಯದಲ್ಲಿನೇ ಕುಕ್ಕರ್ ಸಹ ಕೂಗಿ ಆರಿರುತ್ತೆ. ಈಗ ಕುಕ್ಕರ್ ಕೂಗಿ ಆರಿದೆ, ತರಕಾರಿನ ನಾನು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆ ಅಂತ ಅಂದ್ಬಿಟ್ಟು. ಕುದಿರೋ ಲೆಕ್ಕ ನೋಡಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ತಾ ಇದೆ. ಕ್ಯಾರೆಟ್ ಒಂದು ಮುಟ್ಟು ನೋಡ್ತೀನಿ, ಗೊತ್ತಾಗತ್ತಾಗ. ಚೆನ್ನಾಗಿ ಬೆಂದಿದೆ. ಸೊ ಈಗ ಇದನ್ನು ಆಫ್ ಮಾಡ್ಕೊಳ್ತೀನಿ. ಈಗ ಕುಕ್ಕರ್ ಸಹ ಆರಿದೆ ಅಂತಂದಲ್ಲ, ನೋಡೋಣ ಓಪನ್ ಮಾಡಿಬಿಟ್ಟು. ನೋಡಿ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಹಾಗೆ ಮಿಲ್ಲೆಟ್ ಎಲ್ಲನೂ ನಿಮಗೆ ಉದುರುದ್ರಾಗಿ ಕಾಣ್ತಾ ಇರೋ ಥರ ಅನಿಸ್ಬೋದು. ಆದರೆ ಮಿಕ್ಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತು ತರಕಾರಿನಲ್ಲೂ ಸ್ವಲ್ಪ ನೀರಿರುತ್ತಲ್ಲ, ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು. ಇವಾಗ ಇದನ್ನು ಚೆನ್ನಾಗಿ ಒಂದ್ಸತಿ ಹಾಗೆ ಸೌಟಲ್ಲಿನೇ ಮಿಕ್ಸ್ ಮಾಡಿಕೊಡಿ, ಸಾಕಾಗುತ್ತೆ. ಬೆಂದೋಗಿರುತ್ತೆ ಇದು ಪೂರ್ತಿಯಾಗಿ. ಸೌಟಲ್ಲಿ ಇದು ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ.
ನೀರು ಸಮೇತವಾಗಿ ಹಾಕ್ಕೊಳ್ಳಿ, ನೀರನ್ನು ವೇಸ್ಟ್ ಮಾಡಬೇಡಿ. ಪೂರ್ತಿಯಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಬೇಕಾಗಿರೋ ಅದಕ್ಕೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬೋದು. ಈಗ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತರಕಾರಿಗೆ ಆಲ್ರೆಡಿ ನಾವು ಉಪ್ಪನ್ನ ಸೇರಿಸಿದ್ದೀವಿ, ಆದರೆ ಬೇಳೆ ಮತ್ತು ಮಿಲ್ಲೆಟ್ಗೆ ಸೇರಿಸಿಲ್ಲ. ಸೊ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೋಡ್ಕೊಳ್ಳಿ, ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ರುಚಿ ಹೆಚ್ಚಿಸುತ್ತೆ ಇದು ಹಾಕೋದ್ರಿಂದ. ಹಾಗೆ ನಾನು ನೆನೆ ಇಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣು ಹುಳಿನ, ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರಸನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ. ರಸ ಎಲ್ಲ ತೆಗೆದುಕೊಂಡು ಆಮೇಲೆ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಬಿಸಿಬೇಳೆಬಾತ್ ಪೌಡರ್ ತೊಗೊಂಡಿದ್ನಲ್ಲ, ಇದರಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ಅಳತೆಗೆ 2 ಚಮಚದಷ್ಟು ಬಿಸಿಬೇಳೆಬಾತ್ ಪೌಡರ್ ಸಾಕಾಗುತ್ತೆ. ಈ ಬಿಸಿಬೇಳೆಬಾತ್ ಪೌಡರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ನೀವು ಕುಕ್ಕರ್ಗೆ ಸೇರಿಸೋದ್ರಿಂದ ಗಂಟು ಥರ ಏನೂ ಫಾರ್ಮ್ ಆಗೋಲ್ಲ. ನಾನು ನನ್ನ ಚಾನಲಲ್ಲಿ ಬಾಜ್ರಾನಲ್ಲಿ ಇಡ್ಲಿ ಮತ್ತು ದೋಸೆ, ಮಸಾಲ ಇಡ್ಲಿ ಮತ್ತು ದೋಸೆನ ಹೇಗೆ ಮಾಡೋದು ಅಂತ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೆ ಐ ಬಟನ್ನಲ್ಲೂ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಈ ಪೇಸ್ಟ್ ರೆಡಿ ಆಗಿದೆ. ಈಗ ಮಿಕ್ಸ್ ಮಾಡ್ಕೊಂಡಿರೋಂಥ ಬಿಸಿಬೇಳೆಬಾತ್ ಪೌಡರ್ ಪೇಸ್ಟನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಸೇರಿಸಿದಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋಣ. ಆ ಹುಳಿ ಅಂಶ ಮತ್ತು ಖಾರ ಅಂಶ ಹಸಿ ಇರುತ್ತಲ್ಲ ಅದೆಲ್ಲ ಹೋಗಬೇಕು, ಚೆನ್ನಾಗಿ ಇದು ಕುದೀಲಿ. ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬಿಸಿಬೇಳೆಬಾತ್ ಪೌಡರ್ ಮಾಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲೊಂದು ಸಣ್ಣ ಬಾಣಲಿನ ಬಿಸಿಗಿಟ್ಕೊಂಡು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಬಿಸಿಬೇಳೆಬಾತ್ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಡ ಅಂತನೋರು ಎಣ್ಣೆನಲ್ಲೂ ಸಹ ಮಾಡ್ಕೊಳ್ಬೋದು. 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ಇದಕ್ಕೆ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ, ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಇಂಗು ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಗೋಡಂಬಿ ಕಂದು ಬಣ್ಣಕ್ಕೆ ತಿರುಗೋವರೆಗೂ ನೋಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಘಮ ಅಂತೂ ಬರ್ತಾ ಇದೆ. ಇವಾಗ ಗೋಡಂಬಿ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಿದೆ. ಈಗ ಆಫ್ ಮಾಡಿಕೊಂಡು ನಾನು ಇದನ್ನು ಬಿಸಿಬೇಳೆಬಾತ್ಗೆ ಸೇರಿಸ್ಕೊಳ್ತೀನಿ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿರೋ ತುಪ್ಪದ ಒಗ್ಗರಣೆ ಪೂರ್ತಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತಿನ್ನಬೇಕಾದ್ರೆ ಕೊತ್ತಂಬರಿ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಬೂಂದಿ ಇಲ್ಲ ಅಂದರೆ ಬಿಸಿಬೇಳೆಬಾತ್ಗೆ ನಿಜವಾಗ್ಲೂ ಕಳೆನೇ ಇರಲ್ಲ ಅಂತ ಅನಿಸುತ್ತೆ. ಸೊ ಕೊನೆಯಲ್ಲಿ ಬೂಂದಿ ಸ್ವಲ್ಪ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ನಂಚ್ಕೊಳ್ಳೋದಕ್ಕೂ ಒಂದು ಸ್ವಲ್ಪ ಇಟ್ಕೊಂಡು ಬಿಸಿಬೇಳೆಬಾತ್ನ ಬ್ಯಾಟಿಂಗ್ ಮಾಡ್ಬೋದು. ಸೊ ಈಗ ಡಿಫ್ರೆಂಟ್ ಆದಂಥ ಮಿಕ್ಸ್ಡ್ ಮಿಲ್ಲೆಟ್ ಬಿಸಿಬೇಳೆಬಾತ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇಷ್ಟೇ ಆರೋಗ್ಯಕರವಾಗಿ ಮಾಡಿಕೊಂಡು ತಿನ್ನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ಕೂಡಲೇ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.